ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದಲ್ಲಿ ಡಿಸೆಂಬರ್ 26ನೇ ತಾರೀಕು ಒಂದು ವಿಚಾರಣೆ ಮಾಡಬೇಕು ಅಂತೇಳಿ ಈ ಆಪಾದಿತರ ಬಗ್ಗೆ ಒಂದು ಚರ್ಚೆ ಇತ್ತು. ಆಗ ಹೀಗೆ ಅನೌಪಚಾರಿಕವಾಗಿ ಕೂತ್ಕೊಂಡಿದ್ದಾಗ ಶ್ರೀನಿವಾಸ ಮೂರ್ತಿ ಅವರು ಕೇಳ್ತಾರೆ ದಿನೇಶ್ ಅವ್ರನ್ನ, ನೋಡಿ ಸರ್, ವೆಂಕಟೇಶ್ ಮೂರ್ತಿ ಆ ಕಸ ಮತ್ತೆ ಬೇರೆ ಬೇರೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲಾನು ಸುಮ್ಮನೆ ವಿಡಿಯೋ ಮಾಡಿ ಬಿಡ್ತಾರೆ ಅಂತ ಸಹಜವಾಗಿ ಹೇಳಿದ್ದಾರೆ. ದಿನೇಶ್ ಅವರು ಅವ್ರಿಗೆ ಚೀಮಾರಿ ಹಾಕಿ ನೀವು ತಪ್ಪು ಮಾಡಿದ್ದಕ್ಕೋಸ್ಕರ ಅವ್ರು ಬೆರಳು ಮಾಡಿ ತೋರಿಸ್ತಿದ್ದಾರೆ. ಅವ್ರು ಬೆರಳು ಮಾಡಿ ತೋರಿಸೋ ರೀತಿಯಲ್ಲಿ ಅವರು ಈ ನಿಮ್ದು ತಪ್ಪುಗಳನ್ನ ವಿಡಿಯೋ ಮಾಡೋ ರೀತಿಯಲ್ಲಿ ನೀವ್ಯಾಕೆ ನಡ್ಕೊಳ್ತೀರಾ ಅಂತೇಳಿ ಅವ್ರಿಗೆ ಕಾನೂನುಬದ್ಧವಾಗಿ ಕಪಾಳ ಮೋಕ್ಷ ಮಾಡುವಂತ ಕೆಲಸ ಮಾಡಿದ್ದಾರೆ. ಕರೆಕ್ಟಾಗಿ ಹೇಳಿದ್ದಾರೆ. ಪದ್ಮಾ ಮೇಡಮ್ ಕೂಡ ಏನ್ರಿ ಇದು ಆ ಕಸ ವಾಸನೆ ಇಲ್ಲಿಗೆ ಬರ್ತಾ ಇದೆ ಅಂತ ಅವರು ಕೂಡ ಹೇಳಿದ್ದಾರೆ. ಯಾರು ಯಾವ ರೀತಿ ಬುದ್ಧಿ ಹೇಳಬೇಕೋ ಆ ರೀತಿ ಎಲ್ಲ ಹೇಳ್ತಾರೆ. ಒಬ್ಬ ಸರ್ಕಾರಿ ನೌಕರರಾಗಿ ಎಷ್ಟನ್ನು ಹೇಳಬೇಕೋ ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ದುರ್ದೈವ ಶ್ರೀನಿವಾಸ ಮೂರ್ತಿಯವರಿಗೆ ತಿದ್ದುಕೊಳ್ಳುವ ಸ್ವಭಾವ ಇಲ್ಲ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಶ್ರೀನಿವಾಸ ಮೂರ್ತಿಯವರು ಕಸನ ವಿಡಿಯೋ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಅಷ್ಟು ಮಾತ್ರ ಹೇಳಬಾರದಾಗಿತ್ತು. ಇನ್ನೂ ಒಂದಷ್ಟು ಇದೆಯಲ್ಲ, ಗರ್ಭಗುಡಿಯಲ್ಲಿ ಅಶ್ಲೀಲವಾದಂತ ಚಿತ್ರಗಳನ್ನು ನೋಡ್ತಿರುವಂತದ್ದು, ನೀಲಿ ಚಿತ್ರವನ್ನು ನೋಡ್ತಾ ಇದ್ದಿದ್ದು, ಅದನ್ನು ನೋಡಿದ್ರೆ ನೋಡಿ ಸರ್, ನನಗೆ ಈ ತರ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ ಸರ್, ನಾನು ಲಕ್ಷಾಂತರ ರೂಪಾಯಿ ಡ್ಯೂಟಿ ಹೊಡೆದ್ರೆ ಬಂದು ವಿಡಿಯೋ ಮಾಡ್ತಾರೆ ನೋಡಿ ಸರ್, ನಾನು AC ಆಫೀಸು DC ಆಫೀಸ್ನಲ್ಲಿ ಕೆಲಸ ಮಾಡುವಾಗ ತುಂಬಾ ಪ್ರಮುಖವಾದ ಕಡತಗಳನ್ನ ಮಾರ್ಕೊಂಡೆ ಅದನ್ನ ವಿಡಿಯೋ ಮಾಡಿ ಹೇಳ್ತಿದ್ದಾರೆ ನೋಡಿ ಸರ್. ಅಥವಾ ವೆಂಕಟರಮಣ ಗುರುಪ್ರಸಾದ್, ಬಸವರಾಜೇಂದ್ರ, ಪದ್ಮಾ ಮೇಡಮ್, ಶಶಿ, ರುದ್ರೇಶು, ಶಾಂತಮ್ಮ, ರುಕ್ಮಿಣಿ ಇಂಥವ್ರನ್ನ ದುರುಪಯೋಗ ಪಡಿಸ್ಕೊಂಡು ನಾನ್ ಸೇಫ್ ಆಗಿ ಅವ್ರನ್ನ ಬೇರೆ ಬೇರೆ ಆರೋಪಗಳಲ್ಲಿ ತಗಲಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ. ಪಾಪ ಅವರು ಬರೀ ಕಸದ ಮಾತ್ರ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿಯವರೇ, ದೇವಾಲಯದಲ್ಲಿ ಬೇರೆ ನೌಕರರ ಹತ್ರ ವೆಂಕಟೇಶ್ ಮೂರ್ತಿನ ನೆಗೆಟಿವ್ ಆಗಿ ಮಾತಾಡೋದನ್ನು ಬಿಟ್ಟು ಮುಜರಾಯಿ ಇಲಾಖೆಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿ. ಏಕೆಂದ್ರೆ ನಿಮ್ಮ ಯೋಗ್ಯತೆ ಮೀರಿ ನಿಮಗೆ ಸಂಭಾವನೆ ಕೊಡ್ತಿದೆ ಸರ್ಕಾರ ಮತ್ತು ದೇವಾಲಯ. ಅದನ್ನ ಕಣ್ಮುಂದೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ. ಬಂಧುಗಳೇ, ಡಿಸೆಂಬರ್ 31, 2021 ರಾಯರಾಯ ಸಮೂಹ ದೇವಾಲಯದ 25,50,000 ರೂಪಾಯಿ ಹಣವನ್ನ ವಾಮ ಮಾರ್ಗದಲ್ಲಿ ಶ್ರೀನಿವಾಸ ಮೂರ್ತಿಯವರು ಕ್ಲೈಮ್ ಮಾಡಿ ತಮ್ಮ ಮಗಳ ಮದುವೆಯನ್ನ ಹೇಗೆ ಮಾಡಿದ್ರು ಅಂತ ವಿಸ್ತೃತ ವರದಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಬಂಧುಗಳೇ.